ಎಲ್ರಿಗೂ ನಮಸ್ಕಾರ. ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಾತಿ ಗಣತಿಗೆ ದಸರಾ ಮುಹೂರ್ತ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 7 ಕೋಟಿ ಜನರ ದತ್ತಾಂಶ ಸಂಗ್ರಹ. ಕಾಂತರಾಜಿ ವರದ ಬಿಟ್ಟು ಹೊಸದಾಗಿ ಸಾಮಾಜಿಕ ಶೈಕ್ಷಣಿಕ ಜಾತಿಗಣತಿ ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. 40 ದಿನದ ಬಳಿಕ ಮರು ಸಮೀಕ್ಷೆಗೆ ಮುಹೂರ್ತ ನಿಗದಿಯಾಗಿದೆ. ನಾಡಹಬ್ಬ ದಸರಾ ರಜೆ ಗಮನದಲ್ಲಿಟ್ಟುಕೊಂಡು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ನಡೆಸಲು ನಿರ್ಧರಿಸಿದೆ. ಇದರೊಂದಿಗೆ ಸರ್ಕಾರಿ ಶಾಲೆ ಶಿಕ್ಷಕರು ಮನೆ ಮನೆಗೆ ತೆರಳಿ ಗಣತಿ ನಡೆಸಲು ದಸರಾ ರಜೆ ಮುಡುಪಾಗಿಡಬೇಕು ಎಂಬ ಸ್ಪಷ್ಟ ಸೂಚನೆಯನ್ನು ಸರ್ಕಾರ ನೀಡಿದಂತಾಗಿದೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಪೂರ್ವ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ರಾಜ್ಯದ ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ, ಜಮೀನು ಸೇರಿ ಸಮಗ್ರ ಸಮೀಕ್ಷೆ ನಡೆಯಬೇಕು. ಈ ಸಮೀಕ್ಷೆ ವರದಿ ಮುಂದಿನ ಬಜೆಟ್ ಸಿದ್ಧಪಡಿಸುವ ಸಂದರ್ಭದಲ್ಲಿ ಆಧಾರವಾಗಲಿದೆ. ದೇಶದಲ್ಲೇ ಮಾದರಿ ಸಮೀಕ್ಷೆಯಾಗಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಹೇಗೆ ನಡೆಯಲಿದೆ ಸಮೀಕ್ಷೆ ಪ್ರಶ್ನಾವಳಿ ಸಿದ್ಧಪಡಿಸಲು ತಜ್ಞರ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸಮೀಕ್ಷೆ ಮೇಲುಸ್ತುವಾರಿ ಉನ್ನತ ಮಟ್ಟದ ಸಮಿತಿ ನೇಮಕ. ವೈಜ್ಞಾನಿಕ ಪಾರದರ್ಶಕ ಸಮೀಕ್ಷೆಗೆ ಮೊಬೈಲ್ ಆ್ಯಪ್ ಬಳಕೆ. ಆಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳಲು ಸರ್ಕಾರ ನಿರ್ಧಾರ. ದಸರಾ ರಜೆ ಸಂದರ್ಭದಲ್ಲಿ ಮನೆ ಮನೆಗೆ ತೆರಳಿ ಗಣತಿ. ಸಮೀಕ್ಷೆಯಲ್ಲಿ ಒಟ್ಟು 1.65 ಲಕ್ಷ ಗಣತಿದಾರರು ಭಾಗಿಯಾಗಲಿದ್ದಾರೆ. ಜಾತಿ ಗಣತಿಯನ್ನು ಕೇಂದ್ರ ಸರ್ಕಾರ ನಡೆಸಲಿದೆ. ರಾಜ್ಯ ಸರ್ಕಾರದ್ದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ಹೊರತು ಜಾತಿ ಗಣತಿಯಲ್ಲ. ಸಮೀಕ್ಷಾ ಕಾಲಂನಲ್ಲಿ ಒಂದು ಜಾತಿ ಅಂಶವಷ್ಟೇ ಇದಕ್ಕೆ ಮಹತ್ವ ನೀಡಬೇಕಾಗಿಲ್ಲ ಎಂದು ಶಿವರಾಜ ತಂಗಡಿಯವರು ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸುವ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಇದರಂತೆ ರಾಜ್ಯದ ಎಲ್ಲ 7 ಕೋಟಿ ಜನರ ಸಮೀಕ್ಷೆ ನಡೆಸಲಾಗುವುದು. ಜಾತಿ ತಾರತಮ್ಯ ನಿವಾರಣೆ ಗಣತಿಯ ಮುಖ್ಯ ಉದ್ದೇಶ. 15 ದಿನಗಳ ಸಮೀಕ್ಷೆಯ ಬಳಿಕ ಅಕ್ಟೋಬರ್ ಕೊನೆಯ ವೇಳೆಗೆ ವರದಿ ಸಲ್ಲಿಕೆಯಾಗಬೇಕು. ತರಬೇತಿ ಸೇರಿ ಸಮೀಕ್ಷೆಗೆ ಈಗಾಗಲೇ ಪೂರ್ವಭಾವಿ ಸಭೆ ಸಿದ್ಧತೆ ಆರಂಭಿಸುವಂತೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ ನಿರ್ದೇಶನ ನೀಡಿದರು. ದೂರುಗಳಿಗೆ ಆಸ್ಪದ ಬೇಡ. ಸಮೀಕ್ಷೆ ಸಮರ್ಪಕವಾಗಿ ನಡೆಸಿ ದೂರುಗಳಿಗೆ ಆಸ್ಪದವಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಸಮೀಕ್ಷೆಯಿಂದ ಯಾರೂ ಹೊರಗುಳಿಯದಂತೆ ಖಾತರಿಪಡಿಸಬೇಕು. ಉಪಜಾತಿಗಳನ್ನು ನಿಖರವಾಗಿ ನಮೂದಿಸಬೇಕು. ಕಾಂತರಾಜ ಆಯೋಗ ಈ ಹಿಂದೆ 54 ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಭೌತಿಕ ಸಮೀಕ್ಷೆ ನಡೆಸಿತ್ತು. ಈ ಬಾರಿ ಸಮೀಕ್ಷೆಯಲ್ಲಿ ಇನ್ನಷ್ಟು ಅಂಶಗಳ ಸೇರ್ಪಡೆ ಪರಿಶೀಲನೆ. ಈ ಬಾರಿ ಮೊಬೈಲ್ ಆ್ಯಪ್ ಬಳಕೆಗೆ ತೀರ್ಮಾನಿಸಲಾಗಿದೆ. ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳ ಕುರಿತು ಕರಾರುವಕ್ಕಾದ ಸಮೀಕ್ಷೆ ನಡೆಯುವ ಅವಶ್ಯಕತೆ ಇದ್ದು ಉಪಜಾತಿಗಳನ್ನು ನಿಖರವಾಗಿ ನಮೂದಿಸಬೇಕೆಂದು ಸಿಎಂ ಸಿದ್ದರಾಮಯ್ಯರವರು ಪುನರುಚ್ಚರಿಸಿದರು. ಗಣತಿ ಮಾಡಲು 1,65,00,000 ಗಣತಿದಾರರು. ಸಮೀಕ್ಷೆ ಕಾರ್ಯಕ್ಕೆ ಗಣತಿದಾರರ ಸೇರಿ ಮಾನವ ಸಂಪನ್ಮೂಲ ಅವಶ್ಯಕತೆ ಇದೆ ಎಂದು ಜತೆಗೆ ಶಿಕ್ಷಕರ ಹಾಗೂ ಇತರ ಇಲಾಖೆ ಸಿಬ್ಬಂದಿ ಬಳಸಿಕೊಳ್ಳಲಾಗುವುದು. ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸಮೀಕ್ಷೆ ಯಶಸ್ವಿಗೊಳಿಸುವಂತೆ ಸಿಎಂ ನಿರ್ದೇಶನವನ್ನು ನೀಡಿದ್ದಾರೆ. ಜಾತಿ ಪಟ್ಟಿಗೆ ಸೇರ್ಪಡೆ ನಿರ್ಧಾರ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ವರದಿ ಪ್ರಕಾರ ರಾಜ್ಯದಲ್ಲಿ ಲಾಳಗೊಂಡ ಪದ್ಮಸಾಲಿ ಸೇರಿ 500 ಸಮುದಾಯಗಳ ಜಾತಿ ಉಪಜಾತಿಗಳ ಪಟ್ಟಿಯಿಂದ ಕೈಬಿಟ್ಟು ಹೊರಗಿದ್ದರ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ. ಉನ್ನತ ಮಟ್ಟದ ಅಧ್ಯಯನ ಸಮಿತಿ ವರದಿ ತರಿಸಿ ವಂಚಿತ ಸಮುದಾಯಗಳನ್ನು ಜಾತಿ ಪಟ್ಟಿಗೆ ಸೇರಿಸಲು ಸಿಎಂ ಸಿದ್ದರಾಮಯ್ಯ ತೀರ್ಮಾನಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ತೆಲಂಗಾಣಕ್ಕೆ ಉನ್ನತ ತಂಡ ಪ್ರಯಾಣ.
ತೆಲಂಗಾಣದಲ್ಲಿ ನಡೆದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಧ್ಯಯನಕ್ಕಾಗಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಇಲಾಖೆ ಕಾರ್ಯದರ್ಶಿ ಒಳಗೊಂಡು ತಂಡವು ಸೋಮವಾರವೇ ತೆಲಂಗಾಣಕ್ಕೆ ಪ್ರಯಾಣ ಬೆಳೆಸಲಿದೆ ಎಂದು ಸಚಿವ ಶಿವರಾಜ ತಂಗಡಿ ತಿಳಿಸಿದರು. ಅಲ್ಲಿನ ಸಮೀಕ್ಷೆ ಉತ್ತಮವಾಗಿದೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಅಧ್ಯಯನಕ್ಕೆ ಉನ್ನತ ಮಟ್ಟದ ತಂಡ ಕಳುಹಿಸಿಕೊಡಲು ಸಿಎಂ ಅಧ್ಯಕ್ಷತೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದರು. ಹಿಂದಿನ ಸಮೀಕ್ಷೆಯ ನೋಟವನ್ನು ನೋಡೋದಾದರೆ 2015ರಲ್ಲಿ ಎಚ್ ಕಾಂತರಾಜ್ ನೇತೃತ್ವದ ಆಯೋಗ ನಡೆಸಿತ್ತು ಸಮೀಕ್ಷೆಯನ್ನು. ಈ ದತ್ತಾಂಶದ ಕ್ರೋಢೀಕರಿಸಿದ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ 2024 ಫೆಬ್ರವರಿ 29ರಂದು ಸ್ವೀಕಾರ, 2025 ಏಪ್ರಿಲ್ 11ಕ್ಕೆ ಸಚಿವ ಸಂಪುಟ ಮಂಡನೆ. 4 ಬಾರಿ ಸಂಪುಟ ಸಭೆ ನಡೆಸಿದರೂ ಹೊರಬೀಳಲಿಲ್ಲ ಸ್ಪಷ್ಟ ತೀರ್ಮಾನ. ಸಚಿವರ ಕವಲುದಾರಿ, ಹೈಕಮಾಂಡ್ಗೆ ಜಾತಿವಾರು ಸಂಖ್ಯೆಯ ದೂರು, ಸಿಎಂ ಡಿಸಿಎಂ ದೆಹಲಿಗೆ ಕರೆಸಿಕೊಂಡಂತಹ ವರಿಷ್ಠರ ಸ್ಪಷ್ಟ ಸೂಚನೆ. ಹಾಗೆ ಕಾಯ್ದೆ ಪ್ರಕಾರ ಕಾಂತರಾಜು ವರದಿ 10 ವರ್ಷಗಳ ಅವಧಿ ಮೀರಿದ್ದೆಂಬ ಸ್ಪಷ್ಟತೆ. ಕಾಂತರಾಜು ವರದಿ ಕೈಬಿಟ್ಟು ಮತ್ತೆ ಸಮೀಕ್ಷೆಗೆ ಜೂನ್ 12ರಂದು ತೀರ್ಮಾನ. ಸಮೀಕ್ಷೆಯ ಉದ್ದೇಶಗಳು: ವರ್ಗ ಮತ್ತು ಜಾತಿರಹಿತ ಸಮಾಜ ನಿರ್ಮಾಣ, ಹಾಗೆ ಆರ್ಥಿಕ ಸಾಮಾಜಿಕ ಸಮಾಜವನ್ನು ನಿರ್ಮಾಣ ಮಾಡಬೇಕಂತಕ್ಕಂಥ ಉದ್ದೇಶ. ಹಾಗೆ ಸಾಮಾಜಿಕ ಆರ್ಥಿಕ ಮತ್ತು ಹಿಂದುಳಿದವರ ಬಗ್ಗೆ ಶೋಧನೆ. ಹಾಗೆ ಹಿಂದುಳಿದವರಿಗೆ ಶಕ್ತಿ ತುಂಬುವಲು ಈ ಸಮೀಕ್ಷೆ ಆಧಾರವಾಗಬಹುದು ಎನ್ನುವಂತಹ ಸಿಎಂ ಅವರು ನಿರ್ದೇಶನ ನೀಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಹೃದಯದ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ.